ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪರ್ಸನಲ್ ಫೈನಾನ್ಸ್ ನ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಣವನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬಹುದು ಅನ್ನೋದರ ಬಗ್ಗೆ ಒಂದು ಹೊಸ ಸೀರೀಸ್ ಅನ್ನ ನಾನು ಶುರು ಮಾಡ್ತಾ ಇದ್ದೇನೆ. ಸೊ ಈ ಒಂದು ಪರ್ಸನಲ್ ಫೈನಾನ್ಸ್ ಸೀರೀಸ್ ನ ಮೊದಲ ವಿಡಿಯೋವೇ ಇನ್ವೆಸ್ಟ್ಮೆಂಟ್ ಹಾಗೆ ಟ್ರೇಡಿಂಗ್ ಇರೋ ಡಿಫರೆನ್ಸ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ಟ್ರೇಡಿಂಗ್ ರಿಲೇಟೆಡ್ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗತ್ತೆ. ಈಗ ಈ ಒಂದು ಸೀರೀಸ್ ನ ಉದ್ದೇಶ ಏನು ಅಂದ್ರೆ, ತುಂಬಾ ಜನ ರಿಚ್ ಆಗಬೇಕು ಅಂತ ಅನ್ಕೊಳ್ತಾರೆ, ಬಟ್ ತುಂಬಾ ಜನ ವೆಲ್ತಿ ಆಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈಗ ರಿಚ್ ಆಗೋದು ಹಾಗೆ ವೆಲ್ತಿ ಆಗೋದು ಕಂಪ್ಲೀಟ್ಲಿ ಡಿಫರೆಂಟ್ ಗೇಮ್ ಆಗಿರುತ್ತೆ. ಸೊ ಈಗ ಈ ಒಂದು ಡಿಫರೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಟ್ರೇಡಿಂಗ್ ನ ಡೆಫಿನೇಷನ್ ಏನು ಅನ್ನೋದನ್ನ ಫಸ್ಟ್ ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ದ ಡೆಫಿನೇಷನ್ ಆಫ್ ಟ್ರೇಡಿಂಗ್ ಇಸ್ ದ ಆಕ್ಟಿವಿಟಿ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಕಾಲ್ಡ್ ಟ್ರೇಡಿಂಗ್. ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ವಸ್ತುನ ಕಡಿಮೆಗೆ ಬೈ ಮಾಡಿ ಜಾಸ್ತಿಗೆ ಸೆಲ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಅಥವಾ ಇಫ್ ಇನ್ ಕೇಸ್ ಯಾವುದೇ ರೀತಿ ಸರ್ವಿಸ್ ನ ನೀವು ಪ್ರೊವೈಡ್ ಮಾಡ್ತೀರಾ ಅಂತ ಇದ್ದಾಗ ಅದನ್ನು ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಜಾಬ್ ಕೂಡ ಒಂದು ರೀತಿಯ ಟ್ರೇಡಿಂಗ್ ಆಗಿರುತ್ತೆ. ನೀವು ನಿಮ್ಮ ಸಮಯವನ್ನ ಬೇರೊಬ್ಬರ ಕಂಪನಿಯ ಇಂಪ್ರೂವ್ಮೆಂಟ್ ಗೆ ನೀವು ನೀಡ್ತಾ ಇದ್ದೀರಾ. ನಿಮ್ಮ 8 ಗಂಟೆಯ ಸಮಯವನ್ನ ಆ ಕಂಪನಿಯಲ್ಲಿ ಕೆಲಸ ಮಾಡಿಬಿಟ್ಟು ಆ ಕಂಪನಿಯ ಗ್ರೋತ್ ಗೋಸ್ಕರ ನೀವು ಕೆಲಸನ ಮಾಡ್ತಾ ಇದ್ದೀರಾ. ಆ ಕಂಪನಿಯನ್ನು ನೀವು ಆಕ್ಚುಲಿ ಓನ್ ಮಾಡಲ್ಲ, ಬಟ್ ನೀವು ನಿಮ್ಮ ಸಮಯನ ಕೊಟ್ಟಿರೋದಕ್ಕೆ ನಿಮಗೆ ಸ್ಯಾಲರಿಯ ರೂಪದಲ್ಲಿ ಒಂದು ಟ್ರೇಡ್ ಅಲ್ಲಿ ನಡೆಯುತ್ತೆ. ನೀವು ಸಮಯನ ಕೊಡ್ತೀರಾ, ನಿಮ್ಮ ಪ್ರೊಡಕ್ಟಿವಿಟಿನ ಕೊಡ್ತೀರಾ, ನಿಮ್ಮ ಒಂದು ಟ್ಯಾಲೆಂಟ್ ಅನ್ನು ಯೂಸ್ ಮಾಡಿ ಆ ಕೆಲಸವನ್ನ ಮಾಡ್ತೀರಾ, ಅಂಡ್ ಅದರ ಬೇಸ್ಡ್ ಆಗಿ ಕಂಪನಿ ನಿಮಗೆ ಸ್ಯಾಲರಿನ ಕೊಡುತ್ತೆ. ಹಾಗೆ ಇನ್ನೊಂದು ರೀತಿ ನೀವು ಗಮನಿಸೋದಾದ್ರೆ ರೈಸ್ ಟ್ರೇಡಿಂಗ್ ಮಿಲ್ಸ್ ಗಳನ್ನ ನೀವು ನೋಡಿರಬಹುದು. ಹಾಗೆ ಹೊರಗಡೆ ನೀವು ನೋಡಿದಾಗ ತುಂಬಾ ರೀತಿಯ ಟ್ರೇಡಿಂಗ್ ಕಂಪನಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಅದು ಯಾವ ಕಂಪನಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡಲ್ಲ, ಬಟ್ ಡಿಫರೆಂಟ್ ರೀತಿಯ ಟ್ರೇಡ್ ಗಳನ್ನ ಮಾಡುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಕಾರ್ ಟ್ರೇಡಿಂಗ್ ಕಂಪನಿ ಆಗಿರಬಹುದು, ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಸ್ ಆಗಿರಬಹುದು, ಅಥವಾ ಈ ರೀತಿ ತುಂಬಾ ರೀತಿಯ ಬಿಸ್ನೆಸಸ್ ಗಳು ನಮಗೆ ಹೊರಗಡೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಯಾವುದೇ ಸರ್ವಿಸ್ ಅಥವಾ ಯಾವುದೇ ಗೂಡ್ಸ್ ಅನ್ನ ನೀವು ಬೈ ಅಥವಾ ಸೆಲ್ ಮಾಡೋ ಒಂದು ಟ್ರಾನ್ಸಾಕ್ಷನ್ ಏನಿರುತ್ತೆ ಅದನ್ನ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಈಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ, ಈಗ ನೀವೊಂದು ಹಣವನ್ನ ಸಂಪಾದಿಸ್ತೀರಾ, ಆ ಹಣವನ್ನ ನೀವು ಒಂದು ಪ್ರಾಪರ್ ವೇ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಮುಂದಿನ ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಯಾವುದೇ ರೀತಿ ಕೆಲಸ ಮಾಡದೆ ಆ ಹಣ ನಿಮಗೆ ರಿಟರ್ನ್ಸ್ ಅನ್ನ ಕೊಡಬೇಕಾಗತ್ತೆ. ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ದ ಇನ್ವೆಸ್ಟ್ಮೆಂಟ್ ನ ಒಂದು ಮೇಜರ್ ರೂಲ್ ಅಥವಾ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋದರ ಮೂಲಕ ನಾವು ಫ್ರೀಡಮ್ ಅನ್ನ ಅಚೀವ್ ಮಾಡ್ತೀವಿ. ಸಿ, ದಿಸ್ ಇಸ್ ದ ಡಿಫರೆನ್ಸ್. ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ದೊಡ್ಡ ರಿಟರ್ನ್ ಆಗಬೇಕು ಅಥವಾ ನಾವು ಕೋಟಿಗಟ್ಟಲೆ ಹಣ ಮಾಡಬೇಕು ಅಂತಲ್ಲ. ಸೊ ಒಂದು ಮನುಷ್ಯನ ಜೀವನದಲ್ಲಿ ನಾವು ಇಷ್ಟೇ ವರ್ಷ ಕೆಲಸ ಮಾಡ್ಲಿಕ್ಕೆ ಆಗೋದು ಅಥವಾ ಇಷ್ಟೇ ವರ್ಷ ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಬಹುದು ಅನ್ನೋ ವಿಚಾರಗಳಿರುತ್ತೆ. ಸೊ ಒಂದು ಸಮಯದ ನಂತರ ನಾವು ಯಾವುದೇ ರೀತಿ ಒಂದು ಕೆಲಸನ ಮಾಡ್ಲಿಕ್ಕಾಗಲ್ಲ ಅಥವಾ ಜಾಬ್ನ ಮಾಡ್ಲಿಕ್ಕಾಗಲ್ಲ ಅಥವಾ ನಾವು ಟ್ರೇಡ್ನ ಮಾಡ್ಲಿಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ಬೇಕಾಗಿರೋದು ಫ್ರೀಡಮ್. ಒಂದು ಸಮಯದ ನಂತರ ನಮ್ಮ ಹಣ ನಮಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ಸ್ ನಮಗೆ ರಿಟರ್ನ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ದಟ್ ನಾವು ಯಾವುದೇ ರೀತಿಯ ಕೆಲಸ ಮಾಡದೆ ಕೂಡ ಹಣವನ್ನ ಸಂಪಾದಿಸುವ ಫ್ರೀಡಮ್ ಬೇಕು ಅಂತ ಇದ್ದಾಗ ನಾವು ಇನ್ವೆಸ್ಟ್ಮೆಂಟ್ ಆಪ್ಷನ್ ನ ಚೂಸ್ ಮಾಡ್ತೀವಿ. ಸೊ ಇದು ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಇರೋ ಡಿಫರೆನ್ಸ್ ಆಗಿರುತ್ತೆ. ಸೊ ಈಗ ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಗಿ ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬಹುದು. ಬಾಕಿ ಯಾವುದೇ ರೀತಿಯ ಟ್ರೇಡಿಂಗ್ ನ ಬಗ್ಗೆ ನನಗೆ ನಾಲೆಜ್ ಇಲ್ಲದೆ ಇರೋ ಕಾರಣ ನಾನು ಆ ಬಗ್ಗೆ ಮಾತಾಡೋದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಹಾಗಾಗಿ ನಾವು ಟ್ರೇಡಿಂಗ್ ಅನ್ನ ಸ್ಟಾಕ್ ಮಾರ್ಕೆಟ್ ಸೈಡ್ ಇಂದ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡೋಣ. ಬಾಕಿ ಎಲ್ಲಾ ರೀತಿಯ ಟ್ರೇಡಿಂಗ್ ಗಳನ್ನ ನೀವು ಒಬ್ಸರ್ವ್ ಮಾಡಬಹುದು. ಎಲ್ಲಾ ರೀತಿಯ ಬಿಸ್ನೆಸ್ ಅನ್ನ ನಾವು ಟ್ರೇಡಿಂಗ್ ರೀತಿನೇ ಮಾಡೋದು. ಈಗ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಯಾವುದೇ ವಸ್ತುನ ನೀವು ಬೈ ಮಾಡಿ ಸೆಲ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅದರ ಇನ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಆಗುವಾಗ ನಿಮ್ಗೆ ಏನ್ ಇನ್ಕಮ್ ಬರುತ್ತೆ ಅದನ್ನ ನಾವು ಟ್ರೇಡಿಂಗ್ ಅಂತ ಕರೆಯೋದು. ಸೊ ಈ ಒಂದು ಟ್ರೇಡಿಂಗ್ ಅನ್ನು ನಾವು ಬಿಸ್ನೆಸ್ ಅಂತ ಕರೆಯೋದು. ಸೊ ಬೇಸಿಕಲಿ ಬಿಸ್ನೆಸ್ ಯಾವಾಗಲೂ ರಿಸ್ಕಿ ಆಗಿರುತ್ತೆ. ಈಗ ನೀವು ಮುಂಚೆ ಎಲ್ಲ ಕೇಳಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇದ್ರು ಜಾಬ್ಗೆ ಹೋಗಿ ಬಿಸ್ನೆಸ್ ನ ಮಾಡಬೇಡಿ, ಬಿಸ್ನೆಸ್ ರಿಸ್ಕಿ ಆಗಿರುತ್ತೆ ಅಂತ. ಸೇಮ್ ಥಿಂಗ್ ಟ್ರೇಡಿಂಗ್ ಅನ್ನೋದು ಕೂಡ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕೂಡ ಒಂದು ಬಿಸ್ನೆಸ್ ಆಗಿರುತ್ತೆ. ಅಂಡ್ ಈ ಒಂದು ಬಿಸ್ನೆಸ್ಗೆ ನಾವು ನಮ್ಮ ಇನ್ಕಮ್ ಸ್ಲ್ಯಾಬ್ ನ ಮೇಲೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ ಅಥವಾ ಇದನ್ನ ನಾವು ಬಿಸ್ನೆಸ್ ಅಂತಾನೆ ರಿಜಿಸ್ಟರ್ ಮಾಡೋದು. ಈಗ ಟ್ಯಾಕ್ಸ್ ಪೇ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದನ್ನ ನಾವು ಬಿಸ್ನೆಸ್ ಅಂತ ಬಿಸ್ನೆಸ್ ಟ್ಯಾಕ್ಸ್ ಆಗಿ ಪೇ ಮಾಡೋದು. ಸೊ ಹಾಗಾಗಿ ಯಾವುದೇ ಬಿಸ್ನೆಸ್ ಇದ್ದಾಗ ಅದರಲ್ಲಿ ಒಂದು ರಿಸ್ಕ್ ಇರುತ್ತೆ. ಈವನ್ ನೀವು ಜಾಬ್ಗೆ ಹೋದಾಗಲೂ ಕೂಡ ಆ ಜಾಬ್ ಅಲ್ಲಿ ಕೂಡ ಯಾವುದೇ ರೀತಿ ರಿಸ್ಕ್ ಇಲ್ಲ ಅಂತ ಅಲ್ಲ. ಸೊ ಜಾಬ್ ಅಲ್ಲಿ ಕೂಡ ನಿಮಗೆ ರಿಸ್ಕ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್, ಜಾಬ್ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ನೀವು ಜಾಬ್ ಅನ್ನ ಮಾಡ್ತಾ ಇರ್ತೀರಾ, ಇನ್ನೊಂದು ಕಂಪನಿಗೆ ನೀವು ಜಂಪ್ ಆಗ್ಬೋದು ಈಸಿಲಿ. ಬಟ್ ಬಿಸ್ನೆಸ್ ನ ನೀವು ಓನ್ ಆಗಿ ಮಾಡಿದಾಗ ಬೈ ಚಾನ್ಸ್ ಆ ಬಿಸ್ನೆಸ್ ಏನಾದರೂ ಲಾಸ್ ಆದಾಗ ಮತ್ತೊಂದು ಕಂಪನಿನ ಅಥವಾ ಮತ್ತೊಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ನಿಮಗೆ ಕ್ಯಾಪಿಟಲ್ ಬೇಕಾಗಬೇಕಾಗುತ್ತೆ. ಈ ಒಂದು ಡಿಫರೆನ್ಸಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ
ಟ್ರೇಡಿಂಗ್ ಅಥವಾ ಬಿಸ್ನೆಸ್ ನ ನಾವು ಏನಕ್ಕೆ ಮಾಡೋದು ಅಂದ್ರೆ ನಮ್ಗೊಂದು ಇನ್ಕಮ್ ಬೇಕಾಗತ್ತೆ. ಈಗ ಇನ್ವೆಸ್ಟ್ಮೆಂಟ್ ನ ಮಾಡುವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಒಂದು XYZ ಕಂಪನಿಯಲ್ಲಿ ನೀವು ಈ ಇನ್ವೆಸ್ಟ್ಮೆಂಟ್ ನ ಮಾಡಿದಿರ ಅಂತ ಅನ್ಕೊಳ್ಳೋಣ. ಈ ಒಂದು ಇನ್ವೆಸ್ಟ್ಮೆಂಟ್ ನಿಮ್ಮ ಒಂದು 10 ವರ್ಷದ ಹೊರಿಜಿನ್ ಅಲ್ಲಿ ಒಂದು 50 ಲಕ್ಷಕ್ಕೆ ಗ್ರೋ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಂದ್ರೆ ತುಂಬಾನೇ ಉತ್ತಮವಾದ ರಿಟರ್ನ್ ನಿಮಗೆ ಕೊಡ್ತು, ಲೈಕ್ 10,000% ಅಥವಾ ಒಂದು 1,000% ರಿಟರ್ನ್ ನಿಮಗೆ ಕೊಡ್ತು ಅಂಡ್ 5,000 ರುಪೀಸ್ ನಿಮಗೆ 50 ಲ್ಯಾಕ್ ರುಪೀಸ್ ಆಗಿ ಗ್ರೋ ಆಯ್ತು ಅಂತ ಅನ್ಕೊಳ್ಳೋಣ. ಸೊ ಈ ಒಂದು 50 ಲ್ಯಾಕ್ ನಿಮ್ಗೆ ಏನ್ ಗ್ರೋ ಆಗಿದೆ, 10 ವರ್ಷದ ನಂತರ ಸೇಮ್ 50 ಲ್ಯಾಕಿಗೆ ಏನ್ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ನೀವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಬಿಸ್ನೆಸ್ ಅನ್ನ ಮಾಡೋದು ಅಥವಾ ಟ್ರೇಡಿಂಗ್ ಅನ್ನ ಮಾಡೋದು ಏನಕ್ಕೆ ಅಂದ್ರೆ ನಮ್ಮ ಇನ್ಕಮ್ ನ ಗ್ರೋ ಮಾಡೋದಕ್ಕೆ. ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋದು ಅಥವಾ ನಮ್ಮ ಒಂದು ಜೀವನದ ಕೊನೆಯ ಕಾಲದಲ್ಲಿ ನಮಗೆ ಬೇಕಾಗಿರೋದು ಅಥವಾ ನಮಗೆ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಫ್ರೀಡಮ್ ಆಗಿರುತ್ತೆ. ಯಾವುದೇ ಟೈಮ್ ಅಲ್ಲಿ ನೀವು ಯಾವುದೇ ಜಾಗದಿಂದ ಯಾರ ಪರ್ಮಿಷನ್ ಇಲ್ಲದೆ ಕೂಡ ಹೋಗುವಂತ ಫ್ರೀಡಮ್ ನಿಮಗೆ ಸಿಕ್ಕಿದೆ ಅಂತ ಇದ್ದಾಗ ನೀವು ಆಗ ಫೈನಾನ್ಷಿಯಲಿ ಫ್ರೀಡಮ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ಈ ಒಂದು ಫ್ರೀಡಮ್ ನ ಅಚೀವ್ ಮಾಡ್ಲಿಕ್ಕೋಸ್ಕರನೇ ನಾವು ಬಿಸ್ನೆಸ್ ಅನ್ನ ಮಾಡೋದು ಅಂಡ್ ಆ ಬಿಸ್ನೆಸ್ ಅನ್ನ ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಈ ಫ್ರೀಡಮ್ ನ ನಾವು ಅಚೀವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ರೈಟ್? ಸೊ ಹಾಗಾಗಿ ಈವನ್ ಟ್ರೇಡಿಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ನ ನಾವು ಶುರು ಮಾಡೋದು ಏನಕ್ಕೆ ಅಂದ್ರೆ ನಮ್ಮ ಇನ್ಕಮ್ ನ ಜನರೇಟ್ ಮಾಡ್ಲಿಕ್ಕೋಸ್ಕರ. ಈಗ ಸ್ಪೆಸಿಫಿಕಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ನೀವು ಮಾಡ್ತಾ ಇದ್ದೀರಾ ಅಂತ ಇದ್ದಾಗ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ನೀವು ಮಾಡೋದ್ರ ಉದ್ದೇಶ ಯಾವಾಗ್ಲೂ ಕೂಡ ರಿಚ್ ಆಗೋದಲ್ಲ, ನಿಮ್ಗೊಂದು ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಆಗ್ಬೇಕಾಗತ್ತೆ. ಫಾರ್ ಅನ್ ಎಕ್ಸಾಂಪಲ್ ನೀವು 10,000ದಿಂದ ತುಂಬಾ ಜನ ಕೇಳ್ತಾರೆ, 10,000ದಿಂದ ಈ ಒಂದು ಸ್ಟಾಕ್ ಅನ್ನ ನಾನು ಬೈ ಮಾಡಿದ್ರೆ 1 ಕೋಟಿ ಆಗ್ತಾ ಇತ್ತು, ಅಥವಾ ಈ ಒಂದು ಪುಟ್ ಆಪ್ಷನ್ ನಾನು ಇವತ್ತು ಬೈ ಮಾಡಿದ್ರೆ 1 ಕೋಟಿ ಆಗ್ತಾ ಇತ್ತು. ಈ ರೀತಿ ತುಂಬಾ ಜನ ಅನ್ಕೊಳ್ತಾರೆ. ಅಂದ್ರೆ ಓವರ್ ನೈಟ್ ಅಥವಾ ಒಂದೇ ದಿನದಲ್ಲಿ ರಿಚ್ ಆಗೋ ಸ್ಕೀಮ್ ಗಳನ್ನ ಅವರು ಖಂಡಿತವಾಗಿಯೂ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಬಟ್ ಇದೇನಿದೆಯಲ್ಲ ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ 10,000ದಿಂದ ನೀವು 1 ಕೋಟಿ ಹಣನ ಯಾವುದೋ ಒಂದು 0 to ಹೀರೋ ಟ್ರೇಡ್ ಅಲ್ಲಿ ಸಂಪಾದಿಸ್ತೀರಿ ಅಂತಾನು ಅನ್ಕೊಳ್ಳೋಣ. ಈ ಒಂದು 1 ಕೋಟಿ ಏನಿದೆಯಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಉಳಿಯೋ ಸಾಧ್ಯತೆ ಏನಿದೆಯಲ್ಲ ಕಂಪ್ಲೀಟ್ಲಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಹಣ ಬಂದ ತಕ್ಷಣ ನೀವು ರಿಚ್ ಆಗಲ್ಲ. ಹಣವನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಬೇಸ್ಡ್ ಆಗಿ ನೀವು ರಿಚ್ ಆಗ್ತೀರಾ ಅಂಡ್ ಸ್ಲೋಲಿ ನೀವು ವೆಲ್ತಿ ಆಗ್ತೀರಾ. ಸೊ ಹಾಗಾಗಿ 1 ಕೋಟಿ ಹಣವನ್ನ ಸಂಪಾದಿಸಬೇಕು ಅನ್ನೋ ಗೋಲ್ಗಿಂತ ಕನ್ಸಿಸ್ಟೆಂಟ್ಲಿ ಪ್ಯಾಸಿವ್ ಇನ್ಕಮ್ ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅಥವಾ ನನ್ಗೊಂದು ಇನ್ಕಮ್ ಸ್ಟ್ರೀಮ್ ಅನ್ನ ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ನಾವು ಹುಡುಕ್ಬೇಕಾಗತ್ತೆ. ಸೊ ಅದೇ ತುಂಬಾನೇ ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ಈಗ 1 ಕೋಟಿ ನೀವು ಸಂಪಾದಿಸಿದ್ರು ಕೂಡ ಅದು ಏನಕ್ಕೆ ಉಳಿಯೋದಿಲ್ಲ ಅನ್ನೋದನ್ನ ನಾನು ನಿಮಗೆ ತಿಳಿಸಬೇಕಾದ್ರೆ, ನೀವು ಈ ಕೌನ್ ಬನೇಗಾ ಕರೋಡ್ಪತಿ ಅಥವಾ ಕೋಟ್ಯಾಧಿಪತಿ ಶೋಗಳನ್ನು ನೋಡಿರ್ಬೋದು. ಮೇ ಬಿ ಕೌನ್ ಬನೇಗಾ ಕರೋಡ್ಪತಿ ಶೋಗಳಲ್ಲಿ ಯಾರೆಲ್ಲ 7 crores ಅಥವಾ 5 crores ಅಥವಾ ಈವನ್ ಲಾಟ್ರಿಗಳಲ್ಲಿ 1 crore ಈ ರೀತಿ ಯಾರೆಲ್ಲ ವಿನ್ ಆಗಿದಾರಲ್ಲ ಅವರ ಹತ್ರ ಅಥವಾ ಅವರ ಒಂದು ಲೈಫ್ ಅನ್ನ 3 ವರ್ಷ ಅಥವಾ 5 ವರ್ಷದ ನಂತರ ನೀವು ನೋಡಿದಾಗ ಅವರು ಸೇಮ್ ಎಲ್ಲಿ ಲಾಟ್ರಿ ವಿನ್ ಆಗೋದಕ್ಕಿಂತ ಮುಂಚೆ ಇದ್ರು ಅದೇ ಲೈಫ್ ಅಲ್ಲಿ ಅವರು 5 ವರ್ಷದ ನಂತರ ಕೂಡ ಇರ್ತಾರೆ. ಸೊ ಹಾಗಾಗಿ ಹಣ ಮಾಡೋದಕ್ಕಿಂತ ಹಣನ ಮ್ಯಾನೇಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಬೇಸಿಕಲಿ ನಿಮ್ಮ ಹತ್ರ ಒಂದು 5,000 ರೂಪಾಯಿ ಹಣ ಇದೆ ಅಂತ ಇದ್ದಾಗ ನೀವು ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಲ್ಲ, ನೀವು ಇದನ್ನ ಇನ್ವೆಸ್ಟ್ ಮಾಡಿ. ಬಟ್ ಸೈಡ್ ಬೈ ಸೈಡ್ ನೀವು ಬೇರೆ ಇನ್ಕಮ್ ಸ್ಟ್ರೀಮ್ ಗಳನ್ನು ಕೂಡ ಹುಡುಕ್ಬೇಕಾಗತ್ತೆ. ಜಸ್ಟ್ ಬಿಕಾಸ್ ನೀವು ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂಡ್ ಆ ಪೆನ್ನಿ ಸ್ಟಾಕ್ ಎಷ್ಟೋ ಪರ್ಸೆಂಟೇಜ್ ರಿಟರ್ನ್ ನಿಮಗೆ ಕೊಡುತ್ತೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ ಅಂಡ್ ಎಲ್ಲೋ ನ್ಯೂಸ್ ಅಲ್ಲಿ ನೀವು ನೋಡಿದಿರ ಅಂದ ತಕ್ಷಣ ನೀವು ಅದರಲ್ಲಿ ರಿಚ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಏನು ಅಂದ್ರೆ ನಾವು ಯಾವಾಗಲೂ ಕೂಡ 1 ಲಕ್ಷ ಅಂದ್ರೆ ಮಿನಿಮಮ್ ನಮ್ಮ ಇನ್ಕಮ್ ಏನಿದೆ ಅಥವಾ ನಮ್ಮ ಕ್ಯಾಪಿಟಲ್ ಏನಿದೆಯಲ್ಲ 1 ಲಕ್ಷಕ್ಕೆ ನಾವು ತಗೊಂಡು ಬರಬೇಕಾಗುತ್ತೆ. ಅದನ್ನು ಯಾವ ರೀತಿ ನಾವು ತಗೊಂಡು ಬರೋದು ಅನ್ನೋದಕ್ಕೆ ನಾವು ವೇಸ್ ಗಳನ್ನು ಹುಡುಕ್ಬೇಕಾಗುತ್ತೆ ಅಂಡ್ ಪ್ರಾಪರ್ ಹಾರ್ಡ್ ವರ್ಕ್ ನ ಮೂಲಕ ಸ್ಪೆಸಿಫಿಕಲಿ ಈ ಟೈಮ್ ಅಲ್ಲಿ ನಾವು 1 ಲಕ್ಷನ ಅರ್ನ್ ಮಾಡಬಹುದು. ಸೊ ಯಾವ ರೀತಿ ನೀವು ಮಾಡಬಹುದು? ಸೊ ತುಂಬಾ ರೀತಿಯ ಕೆಲಸಗಳನ್ನ ಲೈಕ್ ಡೇ ಅಂಡ್ ನೈಟ್ ಕೆಲಸ ಮಾಡೋದ್ರ ಮೂಲಕ ಈ ರೀತಿ ನೀವು ಕೆಲಸ ಮಾಡಿ ನಿಮ್ಮ ಫಸ್ಟ್ 1 lakh ಅನ್ನ ಯಾವಾಗಲೂ ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಬಿಕಾಸ್ ನಿಮ್ಮ ಹತ್ರ 10,000 ರೂಪೀಸ್ ಇದೆ ಅನ್ನೋದ್ರ ಬೇಸ್ಡ್ ಆಗಿ ಈ 10,000 ಅನ್ನ 10 ಕೋಟಿ ಮಾಡ್ತೇನೆ ಅನ್ನೋದ್ರ ಒಂದು ಬ್ಲೈಂಡ್ ಬಿಲೀಫ್ ಅನ್ನ ಯಾವತ್ತೂ ಕೂಡ ಹೊಂದಿರ್ಲಿಕ್ಕೆ ಹೋಗಬಾರ್ದು. ಆಬ್ವಿಯಸ್ಲಿ 10,000 ಇಂದ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ನ ಶುರು ಮಾಡಬಹುದು, ಟ್ರೇಡಿಂಗ್ ನ ಕಲಿಬಹುದು. ಈಗ ಮೊದಲೇ ಹೇಳ್ದಾಗೆ ಟ್ರೇಡಿಂಗ್ ಒಂದು ಬಿಸ್ನೆಸ್ ಆಗಿರುತ್ತೆ. ಈಗ ಯಾವುದೇ ಬಿಸ್ನೆಸ್ ಗ್ರೋ ಆಗೋದಕ್ಕೆ 6 to 7 ಮಂತ್ ಅಥವಾ ಮೇ ಬಿ 1 to 2 years ನಮಗೆ ಬೇಕೇ ಬೇಕಾಗುತ್ತೆ. ನೀವು ಯಾವುದೇ ಬಿಸ್ನೆಸ್ ಅನ್ನ ಪಿಕ್ ಮಾಡಿ, ಯಾವುದೇ ಒಂದು ಸ್ಟ್ರೀಮ್ ಅನ್ನ ಪಿಕ್ ಮಾಡಿ ಅಥವಾ ಯಾವುದೇ ಒಂದು ಫೀಲ್ಡ್ ಅನ್ನ ಪಿಕ್ ಮಾಡಿ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನೀವು ಸಣ್ಣ ಕ್ಯಾಪಿಟಲ್ ಅಲ್ಲಿ ಆ ಒಂದು ಬಿಸ್ನೆಸ್ ನ ಶುರು ಮಾಡ್ತಾ ಇದ್ರೆ ಅಂತ ಇದ್ದಾಗ ಅದರಲ್ಲಿ ರಿಸ್ಕ್ ಇರುತ್ತೆ ಅಂಡ್ ಆ ಬಿಸ್ನೆಸ್ ಗ್ರೋ ಆಗ್ಲಿಕ್ಕೆ ಟೈಮ್ ಕೂಡ ಬೇಕಾಗುತ್ತೆ ಅಂಡ್ ಅದಕ್ಕೆ ಅಷ್ಟೇ ವಿಧಾನದ ಕ್ಯಾಪಿಟಲ್ ನ ಕೂಡ ನೀವು ಕೊಡಬೇಕಾಗುತ್ತೆ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಇದು ಏನಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನಾನು ನಿಮಗೆ ತಿಳಿಸೋದ್ರೆ, ಐ ಆಮ್ ನಾಟ್ ಸೇಯಿಂಗ್ ಇಂಪಾಸಿಬಲ್, ಬಟ್ ಪಾಸಿಬಲ್ ಆಗೋದಕ್ಕೆ ಸ್ವಲ್ಪ ಕಷ್ಟ. ನೀವು ಪ್ರಾಪರ್ಲಿ ಡಿಸಿಪ್ಲಿನ್ಡ್ ವೇ ಅಲ್ಲಿ
ಟ್ರೇಡ್ ಮಾಡಿದಾಗ ಮೇ ಬಿ ಆಗ್ಬೋದು, ಬಟ್ ಎಷ್ಟು ಜನರಿಗೆ ಆ ಡಿಸಿಪ್ಲಿನ್ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಟ್ರೇಡಿಂಗಿಗೆ ಜನ ಅಟ್ರಾಕ್ಟ್ ಆಗೋದೇ ಹಣ ಫ್ಲೋಲೆಸ್ಲಿ ಬರುತ್ತೆ, ಲೈಕ್ 10,000 ನಾವು ಎಷ್ಟು ದೊಡ್ಡ ಅಮೌಂಟ್ ಬೇಕಾದರೂ ಮಾಡ್ಬೋದು ಅನ್ನೋದ್ರ ಒಂದು ಥಿಂಕಿಂಗ್ ಅಲ್ಲಿ ಅವರು ಬರ್ತಾರೆ. ಬಟ್ ಒಂದು ವಿಚಾರ ನೀವು ನೆನಪಿಡಿ, ಟ್ರೇಡಿಂಗ್ ಒಂದು ಬಿಸ್ನೆಸ್ ಅಂತ ನಾನು ನಿಮಗೆ ಹೇಳಿದೆ. ಈಗ ನಮಗೆ ಈ ಟೈಮಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅಂದ್ರೆ 2025 ಅಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬಾ ರೀತಿಯ ಅಪರ್ಚುನಿಟೀಸ್ ಇದೆ. ಬಟ್ 2010 ಅಥವಾ 2005 ಹೊತ್ತಲ್ಲಿ ನೀವೇನಾದ್ರೂ ಇಮ್ಯಾಜಿನ್ ಮಾಡಿದ್ರೆ ಆ ಟೈಮಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಅಲ್ಲಿ ಹಣನ ಅರ್ನ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಅಪರ್ಚುನಿಟೀಸ್ ನಮಗೆ ಇರಲಿಲ್ಲ. ಈಗ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಪರ್ಸನಲಿ ನನಗೂ ಕೂಡ ಕೆಲವರು ಪರಿಚಯ ಇದ್ದಾರೆ. ಬೆಳಿಗ್ಗೆ ಒಂದು ಜಾಬ್ಗೆ ಹೋಗ್ತಾರೆ, ಸಂಜೆ ಬ್ಲಿಂಕಿಟ್ ಅಥವಾ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾರೆ, ಅದರ ಜೊತೆಗೆ MBA ಕೂಡ ಪರ್ಸ್ಯೂ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಹಾರ್ಡ್ ವರ್ಕ್ ದೇ ಆರ್ ಡೂಯಿಂಗ್. ಸೊ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಅವರು ಒಂದು ಹಣನ ಸಂಪಾದಿಸ್ತಾರೆ ಅಂಡ್ ಆ ಹಣನ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸೇಮ್ ಥಿಂಗ್, ನೀವು ಟ್ರೇಡಿಂಗ್ ನ ಮಾಡ್ತಾ ಇದ್ದೀರಾ, ಕ್ಯಾಪಿಟಲ್ ಕಮ್ಮಿ ಇದೆ, ನಿಮಗೆ ಲೋನ್ ಇದೆ ಅಂತ ಇದ್ದಾಗ ಓನ್ಲಿ ವೇ ಟು ಮೇಕ್ ಮನಿ ಇಸ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ನ ಬಿಟ್ಟು ಬೇರೆ ಯಾವುದೇ ರೀತಿ ವೇಸ್ ನಿಮಗೆ ಹಣ ಮಾಡಲಿಕ್ಕೆ ಇರೋದೇ ಇಲ್ಲ. ನೀವು ಖಂಡಿತವಾಗಿಯೂ ಹಾರ್ಡ್ ವರ್ಕ್ ನ ಮಾಡಬೇಕಾಗುತ್ತೆ. ಮೇ ಬಿ AI ನ ನೀವು ಕಲಿಬಹುದು ಅಥವಾ ಡಿಫ್ರೆಂಟ್ ಸ್ಕಿಲ್ಸ್ ಗಳನ್ನ ನೀವು ಕಲಿಬಹುದು. ಆ ಮೂಲಕ ನೀವು ನಿಮ್ಮ ಫಸ್ಟ್ 1 lakh ಅನ್ನ ಫಸ್ಟ್ ಗೆ ಹಿಟ್ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ 1 ಕೋಟಿ ಮಾಡ್ತೇನೆ, 3 ಕೋಟಿ ಮಾಡ್ತೇನೆ, 10 ಕೋಟಿ ಮಾಡ್ತೇನೆ, ಅದು ಸೆಕೆಂಡ್ ಥಿಂಗ್. ಸೊ ನೀವು ಯಾವಾಗಲೂ ನೆನಪಿಡಬೇಕಾಗಿರೋದು ಫಸ್ಟ್ 1 lakh ಅನ್ನ ನಾನು ಯಾವ ರೀತಿ ಮಾಡ್ತೇನೆ ಅಂತ. ಆ ನಂತರ ಈ 1 lakh ಅನ್ನ ಯೂಸ್ ಮಾಡಿ ನೀವು ಡಿಫ್ರೆಂಟ್ ಬಿಸ್ನೆಸ್ ನ ಶುರು ಮಾಡಬಹುದು. ಫಾರ್ ಅನ್ ಎಕ್ಸಾಂಪಲ್, ನೀವು ಹೋಟೆಲ್ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ನಿಯರ್ ಅಬೌಟ್ 2.5 lakhs ಆದ್ರೂ ಬೇಕಾಗಬೇಕಾದ್ರೆ ಅಥವಾ 10 ಲಕ್ಷ ಆದ್ರೂ ಬೇಕಾಗಬೇಕಾಗುತ್ತೆ. ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ನಿಮಗೆ 1 ಲಕ್ಷದಲ್ಲಿ ಶುರು ಆಗ್ತದೆ ಅಂತ ಇದ್ರೆ ಅದನ್ನ ನೀವು ಶುರು ಮಾಡಬಹುದು. ಇನ್ನೊಂದು ವಿಚಾರ, ನಾನು ಜಾಬ್ ಅಲ್ಲೇ ಸೆಟ್ ಆಗ್ತೇನೆ, ಜಾಬ್ ಅಲ್ಲೇ ಸ್ಯಾಟಿಸ್ಫೈ ಆಗಿದ್ದೇನೆ ಅಂತ ಇದ್ರೆ ನೀವು ಆಬ್ವಿಯಸ್ಲಿ ಜಾಬ್ ಅಲ್ಲೇ ಸ್ಯಾಟಿಸ್ಫೈ ಆಗ್ಬೋದು ಅಂಡ್ ಅದರಲ್ಲಿ ಯಾವ ರೀತಿ ಗ್ರೋ ಆಗ್ಬೋದು ಅನ್ನೋದರ ವಿಚಾರಗಳನ್ನು ನೀವು ಹುಡುಕ್ಬೇಕಾಗುತ್ತೆ. ಬೇಸಿಕಲಿ ನಿಮ್ಮ ಒಂದು ಇನ್ಕಮ್ ಏನಿದೆ ಅಥವಾ ನಿಮ್ಮ ಒಂದು ನೆಟ್ವರ್ತ್ ಏನಿದೆಯಲ್ಲ, ಫಸ್ಟಿಗೆ 1 lakh ಗೆ ನೀವು ತಗೊಂಡು ಬರಬೇಕಾಗುತ್ತೆ. ಆ ನಂತರ ಆ ಒಂದು 1 lakh ಅನ್ನ 10 lakh ಗೆ ತಗೊಂಡು ಬರಬೇಕು, ದೆನ್ 1 crore, ದೆನ್ 10 crore. ಈ ರೀತಿ ನೀವು ಗ್ರೋ ಆದಾಗ ಆ ಹಣ ಏನಿದೆಯಲ್ಲ ನಿಮ್ಮ ಹತ್ರ ಯಾವಾಗ್ಲೂ ಕೂಡ ಉಳಿಯುತ್ತೆ. ಸೊ ಹಾಗಾಗಿ ಫಸ್ಟ್ 1 lakh ಏನಿದೆಯಲ್ಲ ಅದು ಹಾರ್ಡ್ ವರ್ಕ್ ನ ಮೂಲಕ ಮಾತ್ರ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಬಾಕಿ ಎಲ್ಲಾ ವೇಸ್, ಕ್ವಿಕ್ ಮನಿ ವೇಸ್ ಅಥವಾ ಬೇರೆ ಯಾವುದೆಲ್ಲ ವೇಸ್ ಇದೆ ಅದೆಲ್ಲವೂ ಕೂಡ ವೇಸ್ಟ್ ಆಗಿರುತ್ತೆ. ಅದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿರೋ ಹಣ ಕೂಡ ನಿಮ್ಮ ಕೈಯಿಂದ ಹೋಗುತ್ತೆ. ಸೊ ಮೀನ್ ವೈಲ್ 1 ಲಕ್ಷನ ಕ್ರಿಯೇಟ್ ಮಾಡೋ ಹೊತ್ತಿಗೆ ಒಂದು ಸಣ್ಣ ಅಮೌಂಟ್ ಅನ್ನು ಇಟ್ಕೊಂಡು ನೀವು ಟ್ರೇಡಿಂಗ್ ಅನ್ನ ಕಲಿಬಹುದು, ಟ್ರೇಡಿಂಗ್ ನ ಮಾಡಬಹುದು, ಟ್ರೇಡಿಂಗ್ ಬಗ್ಗೆ ನಾಲೆಜ್ ನ ಪಡಿಬಹುದು. ಆಬ್ವಿಯಸ್ಲಿ ನೀವು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿದ್ರೆ ಈವನ್ 10,000ದಿಂದ ಕೂಡ ಸ್ವಲ್ಪ ಹಣನ ನೀವು ಮಾಡಬಹುದು. ಬಟ್ ಇಫ್ ಇನ್ ಕೇಸ್ ಅದು ಕಷ್ಟ ಆಗ್ತಾ ಇದೆ, ತುಂಬಾ ಲಾಸಸ್ ಆಗ್ತಾ ಇದೆ, ಅದೇ ರೀತಿ ಆಗ್ತಾ ಇದೆ ಅಂತ ಇದ್ದಾಗ ಯು ಶುಡ್ ಲರ್ನ್ ಟ್ರೇಡಿಂಗ್ ಫಸ್ಟ್. ಆ ಸೈಡ್ ಬೈ ಸೈಡ್ ನೀವು ಹಣನ ಸೇವ್ ಮಾಡಬೇಕಾಗುತ್ತೆ. ಜಸ್ಟ್ ಫಸ್ಟ್ 1 lakh ಅನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಲೈಕ್ ಥ್ರೂ ಹಾರ್ಡ್ ವರ್ಕ್. ಲೈಕ್ ನೀವು ಏನ್ ಮಾಡ್ತೀರಾ, ಹಾರ್ಡ್ ವರ್ಕ್ ನ ಮಾಡಬೇಕು. ಪ್ರತಿ ಒಂದು ದಿನಾನ ನೀವು ಪ್ರಾಪರ್ಲಿ ಯೂಸ್ ಮಾಡಬೇಕಾಗತ್ತೆ. ಪಾರ್ಟೀಸ್, ಫ್ರೆಂಡ್ಸ್, ಆಲ್ ದ ಅದರ್ ಥಿಂಗ್ಸ್ ನೀವು ಅವಾಯ್ಡ್ ಮಾಡಿಬಿಟ್ಟು ಫಸ್ಟ್ 1 lakh ಅನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ 1 lakh ಅಂತ ಏನಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅಂದ್ರೆ, 1 lakh ಇದ್ದು 1% ನೀವು ಪ್ರಾಪರ್ಲಿ ಅರ್ನ್ ಮಾಡಿದ್ರು ಕೂಡ ಅದು 1000 rupees ನಿಮಗೆ ಆಗತ್ತೆ. ಅಂಡ್ 1 lakh ಇದ್ದು ಒಂದು ಮಿನಿಮಮ್ ನೀವು ಮಂತ್ಲಿ ಒಂದು 3 to 5% ಯಾವುದಾದ್ರೂ ಬಿಸ್ನೆಸ್ ನ ಮೂಲಕ ಅರ್ನ್ ಮಾಡ್ತೀರಾ ಅಂತ ಇದ್ದಾಗ ಆಬ್ವಿಯಸ್ಲಿ ನೀವು ಟ್ರೇಡಿಂಗ್ ನ ಮೂಲಕ ಈಸಿಲಿ 3 to 5% ನೀವು ಮಂತ್ಲಿ ಅರ್ನ್ ಮಾಡ್ಬೋದು, ಇಫ್ ಇನ್ ಕೇಸ್ ನೀವು ಪ್ರಾಪರ್ ನಾಲೆಜ್ ಅನ್ನ ಹಾಗೆ ಡಿಸಿಪ್ಲಿನ್ ನ ಹೊಂದಿದ್ರೆ. ಬಟ್ ಟ್ರೇಡಿಂಗ್ ಅಲ್ಲಿ ನೀವು ಓವರ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬಾರ್ದು, ಗ್ರೀಡಿ ಆಗಬಾರ್ದು, ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಯು ಶುಡ್ ಟ್ರೀಟ್ ಟ್ರೇಡಿಂಗ್ ಹ್ಯಾಸ್ ಅ ಬಿಸ್ನೆಸ್ ಓನ್ಲಿ. ಪ್ರಾಪರ್ ಟ್ರೇಡಿಂಗ್ ಅನ್ನ ಮಾಡಿಬಿಟ್ಟು 1 ಮಂತ್ ಅಲ್ಲಿ ನೀವು 3 to 5,000 ಈ ರೀತಿ ಅರ್ನ್ ಮಾಡಿದಾಗ ಈ ಒಂದು 5,000 ನೀವು ಸೈಡ್ ಬೈ ಸೈಡ್ ಸ್ಟಾಕ್ ಅಲ್ಲಿ ಆಗಿರ್ಬೋದು ಅಥವಾ ಗೋಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಕ್ರಿಪ್ಟೋದಲ್ಲಿ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಅಸೆಟ್ ಗಳಲ್ಲಿ ನೀವು ಸ್ಲೋಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅಥವಾ ನಿಮ್ಮ ಕ್ಯಾಪಿಟಲ್ ಏನಿದೆ 1 lakh ಏನ್ ಕ್ಯಾಪಿಟಲ್ ಏನಿದೆ ಅದರಿಂದ ನೀವು ವಿಡ್ರಾಲ್ ಮಾಡ್ಬೇಕು. ಲೈಕ್ 3,000 ನಿಮಗೆ ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳಿ, ಮಂತ್ಲಿ ಅದನ್ನು ವಿಡ್ರಾಲ್ ಮಾಡಿಬಿಟ್ಟು ಬ್ಯಾಂಕ್ ಅಲ್ಲಿ ನೀವು ಸೆಕ್ಯೂರ್ ಆಗಿ ಇಡಬೇಕಾಗುತ್ತೆ. ಬೈ ಚಾನ್ಸ್ ನಿಮ್ಗೆ ಏನಾದರೂ EMIs ಇದೆ ಅಥವಾ ಬೈ ಚಾನ್ಸ್ ನಿಮ್ಗೆ ಏನಾದರೂ ಲೋನ್ಸ್ ಇದೆ ಅಂತ ಇದ್ದಾಗ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ನಿಮ್ಮ ಲೋನ್ಸ್ ಗಳನ್ನ ಪೇ ಔಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕಡೆ ನೀವು ಫೋಕಸ್ ನ ಮಾಡೋದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ನಿಮ್ಮ ಒಂದು ಫಸ್ಟ್ ಲ್ಯಾಕ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಆ 1 lakh ಅನ್ನು ನೀವು ಕೆಲಸಕ್ಕೆ ಹಾಕಬೇಕಾಗುತ್ತೆ. ಅಂದ್ರೆ ನೀವು ಏನಾದರೂ ಬಿಸ್ನೆಸ್ ನ ಟ್ರೈ ಮಾಡಬೇಕಾಗುತ್ತೆ, ಅದನ್ನ ಪ್ರಾಪರ್ಲಿ ಯೂಸ್ ಮಾಡಬೇಕಾಗುತ್ತೆ. ಯು ಶುಡ್ ಯೂಸ್ ಯುವರ್ ಬ್ರೈನ್, ಯು ಶುಡ್ ಯೂಸ್ ಯುವರ್ ನೆಟ್ವರ್ಕ್ಸ್, ಯು ಶುಡ್ ಲರ್ನ್ ಟು ಡೂ ದ ಬಿಸ್ನೆಸ್. ಎನಿಥಿಂಗ್ ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು, ಟ್ರೇಡಿಂಗೇ ಮಾಡಬೇಕು ಅಂತ ಇಲ್ಲ, ಬಟ್ ಯು ಶುಡ್ ಅರ್ನ್ ಸಮ್ ಮನಿ ಫ್ರಮ್ ದಟ್ ಕ್ಯಾಪಿಟಲ್. ದೆನ್ ಈ ಒಂದು ಕ್ಯಾಪಿಟಲ್ ಏನಿದೆಯಲ್ಲ ಸ್ಲೋಲಿ ಗ್ರೋ ಆಗುತ್ತೆ. ಮೇ ಬಿ ನಿಮಗೆ 1 lakh ಅನ್ನ 10 lakh ಮಾಡಲಿಕ್ಕೆ 2 ವರ್ಷ ಹಿಡಿಬೋದು, 3 ವರ್ಷ ಹಿಡಿಬೋದು, ಐ ಡೋಂಟ್ ನೋ. ಅದು ನಿಮ್ಮ ಸ್ಕಿಲ್ ಬೇಸ್ಡ್ ಆಗಿ ಇರುತ್ತೆ. ಆಬ್ವಿಯಸ್ಲಿ ನೀವು 10,000 ನೆಟ್ವರ್ತ್ ಇದ್ದವರು 1 lakh ಗೆ ರೀಚ್ ಆಗ್ತೀರಾ ಅಂತ ಇದ್ದಾಗ 16 hours a day, 15 hours a day ನೀವು ಹಾರ್ಡ್ ವರ್ಕ್ ನ ಮಾಡಿ ಅಲ್ಲಿ ತನಕ ರೀಚ್ ಆಗ್ತೀರಾ ಅಂತ ಇದ್ದಾಗ ಆಬ್ವಿಯಸ್ಲಿ 1 lakh ಏನಿದೆ 10 lakh ಆಗ್ಲಿಕ್ಕೆ ಜಾಸ್ತಿ ಸಮಯ ನಿಮಗೆ ಏನು ಕೂಡ ಹಿಡಿಯಲ್ಲ. ಒನ್ಸ್ ನೀವು 10 lakh ರೀಚ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು 10 lakhs ರೀಚ್ ಆಗ್ತೀರಾ, ದೆನ್ ಇದರಿಂದ ಏನಾದರೂ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ನಾವು ಯೋಚನೆನ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಇದರಿಂದ ಏನಾದರೂ ಬಿಸ್ನೆಸ್ ನ ನಾವು ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ನಿಮ್ಮ ತಲೆಯಲ್ಲಿ ಬರ್ಬೋದು ಯಾವ ಬಿಸ್ನೆಸ್ ನ ಮಾಡಿದ್ರೆ ನಾನು ಸೇಫ್ ಆಗಿರ್ಬೋದು ಅಂತ.
ದ ಓನ್ಲಿ ಆನ್ಸರ್ ಇಸ್ ಯಾವುದೇ ಬಿಸ್ನೆಸ್ ಈ ಎಂಟೈರ್ ವರ್ಲ್ಡ್ ಅಲ್ಲಿ ಸೇಫ್ ಆಗಿ ಇಲ್ಲ. ಬಿಸ್ನೆಸ್ ಅನ್ನೋದೇ ರಿಸ್ಕಿ ಆಗಿರುತ್ತೆ. ಬಿಸ್ನೆಸ್ ನ ನೀವು ಮಾಡ್ತಾ ಇದ್ರ ಅಂದ್ರೆ ನೀವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರ, ನಿಮ್ಮ ಕ್ಯಾಪಿಟಲ್ ನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಬಿಸ್ನೆಸ್ ಏನಕ್ಕೆ ಮಾಡ್ತಾ ಇರೋದು ನಾವು? ಬಿಸ್ನೆಸ್ ಬಿಟ್ಟು ಬಾಕಿ ಯಾವುದೇ ರೀತಿ ನಿಮ್ಗೆ ವೇ ಇಲ್ಲ ಹಣನ ಗ್ರೋ ಮಾಡ್ಲಿಕ್ಕೆ. ನೀವು ಜಾಬ್ ಅಲ್ಲೇ ಇರ್ತೀರಾ ಅಂದ್ರೆ ನೀವು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಬೇಕು. ಆಬ್ವಿಯಸ್ಲಿ ಅಲ್ಲೂ ಕೂಡ ನೀವು ಹಾರ್ಡ್ ವರ್ಕ್ ನ ಹಾಕ್ಲೇಬೇಕಾಗತ್ತೆ. ನೀವು ಕೋರ್ಸಸ್ ಗಳನ್ನ ಮಾಡಬೇಕಾಗುತ್ತೆ ಅಥವಾ ಬೇರೆ ಬೇರೆ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫೀಲ್ಡ್ ಏನಿದೆ ಅದರಲ್ಲಿ ನೀವು ಗ್ರೋ ಆಗ್ಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ, ಸೊ ದಟ್ ನೀವು ನಿಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ ಸ್ಲೋಲಿ ನೀವು ಸಾರ್ಟ್ ಆಫ್ ಟ್ರೇಡಿಂಗ್ ಇಂದ ಅಥವಾ ಸಾರ್ಟ್ ಆಫ್ ಬಿಸ್ನೆಸ್ ಇಂದ ಅಥವಾ ಈವನ್ ಜಾಬ್ ಅಲ್ಲಿ ನೀವು ಇಂಪ್ರೂವೈಸ್ ಆಗ್ತಾ ಸ್ವಲ್ಪ ಹಣನ ಇನ್ಕ್ರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ದೆನ್ ಆ ಹಣನ ನೀವು ಸ್ಲೋಲಿ ಸೇಫೆಸ್ಟ್ ಅಸೆಟ್ ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಲೈಕ್ 10% ಗೋಲ್ಡ್ ಅಲ್ಲಿ ಹಾಕಿ ಸ್ವಲ್ಪ ಲ್ಯಾಂಡ್ ಗಳನ್ನ ತಗೊಳ್ಳೋದು, ಆ ರೀತಿ ಎಲ್ಲ ಮಾಡಿದಾಗ ನಮ್ಮ ಹಣ ಏನಿದೆಯಲ್ಲ ಒಂದು ಟೈಮ್ ಆಗುವಾಗ ಒಂದು ಲೆವೆಲ್ಗೆ ರೀಚ್ ಆಗುತ್ತೆ. ದೆನ್ ನಾವು ಯಾವುದೇ ರೀತಿ ಕೆಲಸ ಮಾಡದೆ ಕೂಡ ನಮಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ರಿಟರ್ನ್ಸ್ ಗಳನ್ನ ಕೊಡುತ್ತೆ. ಮೇ ಬಿ ಅದು ಡಿವಿಡೆಂಟ್ ಥ್ರೂ ಆಗಿರ್ಬೋದು, ಅಥವಾ ಮೇ ಬಿ ನೀವು ಒಂದು ಜಾಗನ ತಗೊಳ್ತೀರಾ ಅಂತ ಅನ್ಕೊಳ್ಳಿ, ಅದರಲ್ಲಿ ರೆಂಟಲ್ ಇನ್ಕಮ್ ಆಗಿರ್ಬೋದು, ಇನ್ಕಮ್ ಸ್ಟ್ರೀಮ್ ಅನ್ನು ಕೊಡುತ್ತೆ. ಅಂದ್ರೆ ನೀವು ಜಾಸ್ತಿ ಕೆಲಸ ಮಾಡಬೇಕು ಅಂತ ಇಲ್ಲ, ನಿಮ್ಗೊಂದು ಫಿಕ್ಸ್ಡ್ ಇನ್ಕಮ್ ಸ್ಟ್ರೀಮ್ ಬರ್ತಾ ಇರುತ್ತೆ. ನೀವು ಯಾರ ಮೇಲೆ ಕೂಡ ಡಿಪೆಂಡ್ ಆಗಬೇಕು ಅಂತ ಇರೋದಿಲ್ಲ. ಸೊ ಹಾಗಾಗಿ ಮೇನ್ ಥಿಂಗ್ ಟ್ರೇಡಿಂಗ್ ಅಥವಾ ಬಿಸ್ನೆಸ್ ಮಾಡೋದ್ರ ಮೇನ್ ಉದ್ದೇಶ ಏನು ಅಂದ್ರೆ ನಾವು ಫಸ್ಟಿಗೆ ಒಂದು ಇನ್ಕಮ್ ಸ್ಟ್ರೀಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ನೀವು 10 lakh rupees ಇಂದ ಟ್ರೇಡ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ. ಈಸಿಲಿ ನೀವು ಎಷ್ಟು ಹಣನ ಅರ್ನ್ ಮಾಡಬಹುದು ಅನ್ನೋದನ್ನ ನಿಮಗೆ ಗೊತ್ತಿದೆ. ನೀವು ಇಷ್ಟೆಲ್ಲ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಹಣನ ನೀವು ಅರ್ನ್ ಮಾಡಬಹುದು ಅಂತ. ಈಸಿಲಿ ಒಂದು ತಿಂಗಳಿಗೊಂದು 50,000 ಆದ್ರೂ ಈಸಿಲಿ ಅರ್ನ್ ಮಾಡಬಹುದು ಮೇ ಬಿ, ಅಥವಾ ಒಂದು 10,000 ಆದ್ರೂ ನೀವು ಅರ್ನ್ ಮಾಡಬಹುದು. ಇದರಿಂದ ಏನಾಗುತ್ತೆ, ನೀವು ಜಾಬ್ಗೆ ಹೋಗ್ತಾ ಇದ್ದಾಗ ಒಂದು 30,000 ನಿಮಗೆ ಸ್ಯಾಲರಿ ಬರ್ತಾ ಇರುತ್ತೆ. ಅಂಡ್ ಸಂಜೆ ನೀವು ಮತ್ತೆ ಕೆಲಸ ಕೂಡ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ. ನೀವು ಫಾರ್ ಎಕ್ಸಾಂಪಲ್ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ರೆ ಅದರಿಂದ ಒಂದು 10,000 ಬರ್ತಾ ಇದೆ. ಇನ್ನೊಂದೇನೋ ಮಾಡ್ತಾ ಇದ್ರೆ ಅದರಿಂದ ಒಂದು 10,000 ಬರ್ತಾ ಇದೆ. ಅಂಡ್ ಇಲ್ಲಿಂದ ಕೂಡ ನಿಮಗೆ 10,000 ಬರುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಇನ್ಕಮ್ ಏನಿದೆಯಲ್ಲ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಅನ್ನ ಬೈ ಮಾಡಿ, ಪ್ರತಿದಿನ ಆ ಸ್ಟಾಕ್ ನ ನ್ಯೂಸ್ ಏನಾಗಿದೆ, ಅಲ್ಲಿ ಯಾರು ಚೇಂಜ್ ಆಗಿದ್ದಾರೆ, ಎಲ್ಲಿ ಎಕ್ಸಿಟ್ ಆಗಬೇಕು, ಅದೆಲ್ಲವೂ ಕೂಡ ಯೋಚನೆ ಮಾಡೋದೇನಿದೆಯಲ್ಲ ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಒನ್ಸ್ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ರ ಅಂತ ಇದ್ದಾಗ ಅದರ ಯಾವಾಗಲೂ ಕೂಡ ವ್ಯೂ ಪಾಯಿಂಟ್ ಏನಿದೆಯಲ್ಲ 5 to 10 years ಇರಬೇಕಾಗುತ್ತೆ. ಅಂಡ್ ಇದರ ರಿಟರ್ನ್ಸ್ ಏನಿದೆಯಲ್ಲ ನಿಮಗೆ ಫ್ರೀಡಮ್ ಅನ್ನು ಕೊಡಬೇಕಾಗುತ್ತೆ. ಸೊ ನೀವು ಜಸ್ಟ್ ಫ್ರೀಡಮ್ಗೋಸ್ಕರ ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಯಾವುದೇ ಕಂಪನಿ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ 100% ಸೇಫ್ ಇರಲ್ಲ. ಎಲ್ಲವನ್ನು ಕೂಡ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಸೊ ಇದೇ ಒಂದು ಡಿಫರೆನ್ಸ್ ಆಗಿರುತ್ತೆ. ಟ್ರೇಡಿಂಗ್ ಏನಕ್ಕೆ ತುಂಬಾ ಜನ ಮಾಡ್ತಾರೆ ಅಂಡ್ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅನ್ನೋದರ ಡಿಫರೆನ್ಸ್ ಇದೇ ಆಗಿರುತ್ತೆ. ನಾವು ಟ್ರೇಡಿಂಗ್ ಮಾಡೋದೇನಕ್ಕೆ, ನಮಗೊಂದು ಇನ್ಕಮ್ ಕ್ರಿಯೇಟ್ ಆಗಬೇಕು, ನೆಕ್ಸ್ಟ್ ಇನ್ಕಮ್ ಕ್ರಿಯೇಟ್ ಆಗಬೇಕು ಅನ್ನೋದಕ್ಕೋಸ್ಕರ ಟ್ರೇಡಿಂಗ್ ನ ಮಾಡೋದು. ಇದರ ಜೊತೆಗೆ ನೀವು ಎನ ಕಲಿತೀರಾ ಅಂತ ಅನ್ಕೊಳ್ಳೋಣ, ಎ ಐ ಅಲ್ಲಿ ಏನಾದ್ರೂ ಒಂದು ಇನ್ಕಮ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಆಬ್ವಿಯಸ್ಲಿ ಎ ಐ ನ ಮೂಲಕ ನೀವು ಒಂದು ನಿಮ್ಮ ಸ್ಕಿಲ್, ಲೈಕ್ ನೀವೊಂದು ವಿಡಿಯೋ ಎಡಿಟಿಂಗ್ ಕಲಿತೀರಾ ಅಂತ ಅನ್ಕೊಳ್ಳೋಣ, ಎ ಐ ಮೂಲಕ ನೀವು ಅದನ್ನ ಸೆಲ್ ಮಾಡ್ತೀರಿ ಇನ್ನೊಬ್ಬರಿಗೆ. ಫಾರ್ ಎಕ್ಸಾಂಪಲ್, ನಮಗೆ ಎ ಐ ರಿಲೇಟೆಡ್ ವಿಡಿಯೋ ಎಡಿಟರ್ ಬೇಕು ಅಂತ ಇದ್ದಾಗ ನಾವು ನಿಮಗೆ ಪೇ ಮಾಡ್ತೀವಿ, ರೈಟ್? ಸೊ ಈ ರೀತಿ ಪೇ ಮಾಡೋದ್ರ ಮೂಲಕ ನಿಮ್ಮ ಸಮಯ ಹಾಗೆ ಸ್ಕಿಲ್ಸ್ಗೆ ನೀವು ಪೇ ಔಟ್ ಅನ್ನ ತಗೊಳ್ತೀರಾ. ಅಂಡ್ ಈ ಪೇ ಔಟ್ ಅನ್ನ ನೀವು ಸ್ಲೋಲಿ ಇನ್ವೆಸ್ಟ್ ಮಾಡಿದಾಗ ಅದು ನಿಮಗೆ ಫ್ರೀಡಮ್ ಅನ್ನು ಕೊಡುತ್ತೆ. ಸೊ ಸೇವಿಂಗ್ಸ್, ಫೈನ್, ಸೇವಿಂಗ್ಸ್ ನೀವು ಮಾಡಬಹುದು, ಬಟ್ ಯು ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಮೇಕಿಂಗ್ ಮೋರ್ ಮನಿ. ಯು ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಹಣನ ಯಾವ ರೀತಿ ನಾನು ಜಾಸ್ತಿ ಅರ್ನ್ ಮಾಡಬಹುದು. ಎಷ್ಟೇ ಖರ್ಚು ಮಾಡಲಿಕ್ಕೆ ನೀವು ಹಿಂಜರಿಲಿಕ್ಕೆ ಹೋಗಬಾರ್ದು. ಲೈಕ್ ನಿಮ್ಗೆಲ್ಲಾದ್ರೂ ಹೋಗಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ಹೋಗಿ, ಅದನ್ನ ಬಿಟ್ಟು ನಾನು ಇದನ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೇನೆ, ಫ್ಯೂಚರ್ ಅಲ್ಲಿ ಬರುತ್ತೆ, ಆ ರೀತಿಯನ್ನು ಕೂಡ ಅಲ್ಲ. ಯಾಕೆಂದ್ರೆ ಈ ಟೈಮಲ್ಲಿ ಏನೆಲ್ಲ ಮಾಡ್ಬೇಕು, ಲೈಕ್ ನೀವು ಒಂದು 100 ರೂಪಾಯಿ ಹಣನ ಅರ್ನ್ ಮಾಡ್ತಾ ಇದ್ರ ಅಂದ್ರೆ 20 ರೂಪಾಯಿನ ನೀವು ಎಂಜಾಯ್ ಮಾಡ್ಲಿಕ್ಕೆ ಇಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಇಟ್ಸ್ ಆಲ್ ಅಬೌಟ್ ಇನ್ವೆಸ್ಟ್ಮೆಂಟ್, ಈಸ್ ಆಲ್ ಅಬೌಟ್ ಫ್ರೀಡಮ್, ಅಂಡ್ ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಮೇಕಿಂಗ್ ಮೋರ್ ಮನಿ. ಲೈಕ್ ನಿಮ್ಮ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ನಾವು ಟ್ರೇಡಿಂಗ್ ನ ಮಾಡೋದು. ಟ್ರೇಡಿಂಗ್ ನ ಮೀನಿಂಗ್ ಏನು? ನಿಮ್ಮ ಸಮಯ ಅಥವಾ ನಿಮ್ಮ ಸರ್ವಿಸ್ ಅನ್ನ ನೀವು ಸೆಲ್ ಮಾಡಿ, ಅಥವಾ ನಿಮ್ಮ ಒಂದು ಗೂಡ್ಸ್ ಅನ್ನ ಸೆಲ್ ಮಾಡಿ ನೀವು ಬಿಸ್ನೆಸ್ ಅನ್ನ ಮಾಡೋದೇ ಟ್ರೇಡಿಂಗ್ ಆಗಿರುತ್ತೆ. ಸೊ ಇದು ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ಗೆ ಇರೋ ಒಂದು ಡಿಫರೆನ್ಸ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್.